ರಾಮಾಯಣ ಮಹಾಭಾರತ, ರಾಮಾಯಣವನ್ನು ವಾಲ್ಮೀಕಿ ಬರೆದ್ರು, ಮಹಾಭಾರತವನ್ನ ವ್ಯಾಸರು ಬರೆದ್ರು, ಅದು ಆಯ್ತು. ಆದ್ರೆ ಅದು ಜಾನಪದಕ್ಕೆ ಬಂದಾಗ ಹೆಂಗೆ ಆಗ್ತದೆ ಅಂತ ನೋಡಿದ್ರೆ, ಆ ಶಿಷ್ಟ ಕಾವ್ಯಗಳಲ್ಲಿ ದುರ್ಬಲವಾಗಿರುವ ಮಹಿಳೆಯರು ಜಾನಪದ ಕಾವ್ಯಗಳಾಗಿ ಪರಿವರ್ತನೆ ಹೊಂದಿದಾಗ ಅತ್ಯಂತ ಶಕ್ತಿಶಾಲಿ ಮಹಿಳೆಯರಾಗಿ ಕನ್ವರ್ಟ್ ಆಗೋದನ್ನು ನೋಡ್ಬೇಕು. ಅಂದ್ರೆ ಅದರ ಸೃಷ್ಟಿ ಮಹಿಳೆಯರೇ ಮಾಡಿರ್ತಾರೆ ಅಂತ ಅರ್ಥ. ರಾಮ ಪಿತೃವಾಕ್ಯ ಪರಿಪಾಲನೆಗೆ ಕಾಡಿಗೆ ಹೋಗ್ಬೇಕಲ್ಲ, ಹೋಗ್ಲೇಬೇಕು. ರಾಮಾಯಣದಲ್ಲಿ ಅವನು ಸೀತೆಗೆ ಹೇಳ್ತಾನೆ, ಪಿತೃವಾಕ್ಯ ಪರಿಪಾಲನೆ ಕಾಡಿಗೆ ಹೋಗ್ಬೇಕು, ಸೀತೆ ಅನುಸರಿಸಿಕೊಂಡು ಹೋಗ್ತಾನೆ. ಜನಪದ ರಾಮಾಯಣ ಓದಿ, ಮೈಸೂರಿನಲ್ಲಿ ಪ್ರಕಟ ಆಗಿದೆ. ಜನಪದ ರಾಮಾಯಣದಲ್ಲಿ ಸೀತೆಗೆ ರಾಮ ಹೇಳ್ತಾನೆ, ಲೈ ನೀನು ಇಲ್ಲಿ ಅತ್ತೆ ಮಾವನ ಸೇವೆ ಮಾಡ್ಕೊಂಡಿರ್ಬೇಕು, ನೀನು ಇಲ್ಲಿ ಇರೋದು, ನೀ ಕಾಡಿಗೆ ಬರೋದಿಲ್ಲ ಅಂತ. ಅವಳು ಎಂತ ಜಗಳಾಡ್ತಾಳೆ ರಾಮನ ಜೊತೆ ಅಂದ್ರೆ, ಲೈ ನಾನು ಮದುವಾಗಿರೋದು ಅತ್ತೆ ಮಾವನ ಸೇವೆ ಮಾಡ್ಲಿಕ್ಕೆ, ನಿನ್ನ ಜೊತೆ ಬರ್ಲಿಕ್ಕ ಅಂತ. ಇಲ್ಲ ಇಲ್ಲ ನೀನು ಇಲ್ಲಿರ್ಬೇಕು, ನಮ್ಮ ಪರಂಪರೆ, ನಿನ್ನ ಪರಂಪರೆಗೆ ಇಷ್ಟು ಮಣ್ಣು, ನಾನ್ ನಿನ್ನ ಜೊತೆ ಬರದೆ. ಎಂಥ ಜಗಳ. ನಮ್ಮ ವಾಲ್ಮೀಕಿಗೆ ಸೀತೆ ಏನಾದ್ರೂ ರಾಮನ ಜೊತೆ ಹಿಂಗೆ ಜಗಳಾಡಿದಾಳೆ ಜಾನಪದಲ್ಲಿಂದ ಗೊತ್ತಾದ್ರೆ ಆತ್ಮಹತ್ಯೆ ಮಾಡ್ಕೊಂಡ್ಬಿಡುವ ಇದು ನನ್ನ ಆದ್ರೆ ಕಟ್ಕೊಂಡಿದ್ದಾರೆ. ಕೊನೆಗೆ ಅವಳೊಂದು ಬಾಣ ಎಸಿತಾಳೆ ಸೀತೆ. ಏಕೆ ರಾಮನ್ ಜನ ಹೇಳ್ತಾ ಇದ್ರು ಅದ್ರ ಏನಂದ್ರೆ, ಲೇ ರಾಮ ನನ್ನ ಕರ್ಕೊಂಡು ಹೋಗಲ್ವ ನೀನು? ಹೋಗೋದಿಲ್ವಾ? ಹೋಗಲ್ಲ. ಒಂದು ಪ್ರಶ್ನೆ ಕೇಳಿ ಉತ್ತರ ಕೊಡು. ಏನು? ನೀನು ಜಗತ್ತಿನಲ್ಲಿ ಎಷ್ಟು ರಾಮಾಯಣ ಕೇಳಿದ್ದಿ, ಯಾವುದಾದ್ರೂ ಒಂದು ರಾಮಾಯಣದಲ್ಲಿ ಸೀತೆನೆ ಬಿಟ್ಟು ರಾಮ ಕಾಡಿಗೆ ಹೋಗಿದ್ದಾನೆ ಹೇಳಪ್ಪ? ನೋಡಿ, ರಾಮಾಯಣದ ಒಳಗಡೆ ರಾಮಾಯಣ. ಆಮೇಲೆ ಅವನು ಆಯ್ತಪ್ಪ ನಿನ್ನ ಬಾಯಿ ಯಾರು ನಡಿ ಅಂತ ಹೊರಟ್ಕೊಂಡ. ಈ ತರ ಅಂದ್ರೆ ವಾಚಾಳಿಯಾಗಿ ಗಂಡ ಮಾಡಿದ ತಪ್ಪುಗಳನ್ನ ವಿಮರ್ಶೆ ಮಾಡುವ ಒಂದು ಶಕ್ತಿಶಾಲಿ ಮಹಿಳೆಯಾಗಿ ನಮ್ಮ ಸಂಸ್ಕೃತಿ ಒಳಗಡೆ ಹೊರಡೋದಿದೆಯಲ್ಲ. ನಾನು ಹಿಂದೆ ಬಹುಶಃ ರಂಗಾಯಣದಲ್ಲಿ ಏನೋ ನಮ್ಮ ಬಸಲಿಂಗ ಇದ್ದಾಗ ಹೇಳಿದೆ, ಈಗ ದ್ರೌಪದಿ ಅತ್ಯಂತ ಶೋಷಣೆಗೆ ಒಳಗಾದಂತ ಒಂದು ಪಾತ್ರ ಮಹಿಳೆ ನಮ್ಮ ಭಾರತದಲ್ಲಿ. ಶೋಷಣೆ ಪಾಪ, 5 ಜನ ಗಂಡಂದ್ರು, ಆಮೇಲೆ ಎಲ್ಲ ನಿಮಗೆ ಗೊತ್ತಿದೆ ಅದು. ಎಲ್ಲಿವರೆಗೆ ಅವಮಾನ ಅಂತಂದ್ರೆ, ಸಭಾಂಗಣದಲ್ಲಿ ಭೀಷ್ಮ ಕೃಪಾ ಮೊದಲಾದವರೆಲ್ಲ ಕುಳಿತುಕೊಂಡಿರುವ ಸಭೆಯಲ್ಲಿ ವಸ್ತ್ರಾಪರಣ ಮಾಡುವಂತ ಪರಿಸ್ಥಿತಿ ಬಂದಾಗಲೂ ಅವಳ ಸಹಾಯಕ್ಕೆ ಯಾರೂ ಇಲ್ಲ. ಕೃಷ್ಣ ಒಬ್ಬ ಕೊನೆಗೆ ಬರ್ತಾನೆ, ಆದ್ರೆ 5 ಜನ ಗಂಡಂದ್ರು ಇಲ್ಲ, ಭೀಷ್ಮ ಇಲ್ಲ, ಕೃಪಾಚಾರ್ಯರಿಲ್ಲ, ದ್ರೋಣಾಚಾರ್ಯರಿಲ್ಲ, ಅವಳ ಅತ್ತೆ ಮಾವಂದ್ರು ಯಾರೂ ಇಲ್ಲದಂತ ಅತ್ಯಂತ ಹೀನಾಯವಾದಂತ ಒಂದು ಪರಿಸ್ಥಿತಿ ಮಹಾಭಾರತದಲ್ಲಿ ಬರ್ತದೆ. ಆದ್ರೆ ಜಾನಪದದಲ್ಲಿ ಏನಾಗ್ತದೆ ಗೊತ್ತಾ? ನೀವು ತಮಿಳುನಾಡಿಗೆ ಹೋಗಿ ತೆರುಕೊತ್ತು ನೋಡ್ಬೇಕು. ಈ ಬೆಂಗಳೂರಿನಲ್ಲಿ ಕರಗ ಇದೆ, ಇಲ್ಲೆಲ್ಲ ಇದೆಯಲ್ಲ ಕರಗ. ಈ ಕರಗದ ಒಳಗಡೆ ಇರುವುದು ಯಾರು? ದ್ರೌಪದಿ. ನೋಡಿ ಎಷ್ಟು ತಮಾಷೆ ಆಗಿದೆ ಅಂದ್ರೆ, ತಮಾಷೆ ಅಲ್ಲ, ಬಹಳ ಕುತೂಹಲವಾಗಿದೆ ಅಂದ್ರೆ, ಮಹಾಭಾರತದಲ್ಲಿರುವ ಒಂದು ಕ್ಯಾರೆಕ್ಟರ್, ಒಂದು ಪಾತ್ರ ಕರಗದ ಒಳಗಡೆ ಕುಳಿತು ಒಂದು ದೇವಿಯಾಗಿ, ತಮಿಳುನಾಡಿನಲ್ಲಿ ದ್ರೌಪದಿ ಅಮ್ಮನ್ ದೇವತೆಗಳಿದ್ದಾವೆ, ದೊಡ್ಡ ದೇವಸ್ಥಾನಗಳಿದ್ದಾವೆ. ಅವಳು ರಕ್ಷಣೆ ಮಾಡ್ತಾಳೆ ಕಾಯಿಲೆ ಬಂದವರಿಗೆ. ನಮ್ಮ ಊರಮ್ಮಗಳು ಹೇಗೆ ಆ ಕೆಲಸಗಳನ್ನ ತಮಿಳುನಾಡಲ್ಲಿ ದ್ರೌಪದಿ ಮಾಡ್ತಾಳೆ. ನೀವು ತೆರುಕೊತ್ತು ನೋಡ್ಬೇಕು. ಆ ತೆರುಕೊತ್ತು ಯಕ್ಷಗಾನ ಆಗಿ ಜಾನಪದ. ಆ ತೆರುಕೊತ್ತಿನಲ್ಲಿ ದ್ರೌಪದಿ ವಸ್ತ್ರಾಪರಣ ಬರ್ತದೆ, ನೀವು ಯೂಟ್ಯೂಬ್ ಅಲ್ಲಿ ಸಿಗುತ್ತೆ ನೋಡಿ. ದ್ರೌಪದಿ ವಸ್ತ್ರಾಪರಣ ಮಾಡುವಾಗ ಆ ದ್ರೌಪದಿ ಸ್ಟೇಜ್ ಮೇಲೆ ನಿಂತಿರ್ತಾಳೆ, ದುಶ್ಯಾಸನ ಅವಳ ಸೀರೆ ಎಳಿಬೇಕು ನಿಂತಿರ್ತಾಳೆ. ಆದ್ರೆ ದುಶ್ಯಾಸನ ಆ ದಿವಸ ಬೆಳಿಗ್ಗೆ ದ್ರೌಪದಿ ಅಮ್ಮನ ದೇವಸ್ಥಾನಕ್ಕೆ ಹೋಗಿ, ನಂದು ಇವತ್ತು ತೆರುಕೊತ್ತಿದೆ ಅಮ್ಮ, ನನ್ನ ಆಟ ಒಳ್ಳೇದಾಗಬೇಕು, ನಂಗೆ ರಕ್ಷಣೆ ಮಾಡುವಂತ ಸ್ವಲ್ಪ ದುಡ್ಡು ಹಾಕಿ ಕೈ ತೆಗೆದು ಪ್ರಸಾದ ಎಲ್ಲ ಹಾಕೊಂಡು ಸ್ಟೇಜ್ಗೆ ಬಂದಿರ್ತಾನೆ. ಯಾವ ದೇವಿಗೆ ಕೆಳಗೆ ಕೈ ಮುಗ್ದನೋ ಹೊರಗಡೆ ಆ ದೇವಿಯ ವಸ್ತ್ರಾಪರಣ ಮಾಡ್ಬೇಕು ಸ್ಟೇಜ್ ಮೇಲೆ. ಹೆಂಗಪ್ಪ ಇದು ಹೆಂಗಿದು? ಬಹಳ ಕಷ್ಟ ಇದು. ಅವ್ನು ಏನ್ ಮಾಡ್ತಾನೆ ಅಂದ್ರೆ, ಸ್ಟೇಜ್ ಅಲ್ಲಿ ಕೌರವ ಹೇಳ್ತಾನೆ, ಲೇ ಇವಳು ಸೀರೆ ಎಳೆದು ಬಿಡು ಅಂತ. ಅವ ಹಿಂಗೆ ಹೋಗಿ ನೋಡ್ತಾನೆ, ದ್ರೌಪದಿ ದೇವಿ ಬೆಳಿಗ್ಗೆ ಕಾಲಿಗೆ ಬಿದ್ದು ಬಂದಿದ್ದೀನಿ ನಾನು, ಆಶೀರ್ವಾದ ಕೇಳಿ ಬಂದಿದ್ದೇನೆ. ಅವನ ಲವಕ್ ಅಂತ ದ್ರೌಪದಿಯ ಕಾಲಿಗೆ ಬಿದ್ದು ಬಿಡ್ತಾನೆ ಸ್ಟೇಜಲ್ಲಿ ಬಿದ್ದು, ಅಮ್ಮ ದ್ರೌಪದಿ, ನೀ ನನ್ನ ತಾಯಿ, ನಿನ್ನ ಸೀರೆ ಎಳಿಬಾರದು, ನಿನ್ನ ಮೈ ಮುಟ್ಟಬಾರದು, ಹಾಗೆ ಮಾಡಿದ್ರೆ ತಪ್ಪಾಗ್ತದೆ. ನಾನೇನಾದ್ರೂ ತೆರುಕೊತ್ತು ಕಲಾವಿದರಾಗಿ ಹೀಗೆ ನಿನ್ನ ಮೈ ಮುಟ್ಟಿ ಮಾಡಿದ್ರೆ ನನ್ನನ್ನು ದಯವಿಟ್ಟು ಕ್ಷಮಿಸು, ತಪ್ಪಾಗಿದ್ರೆ ಕ್ಷಮಿಸು ಅಂತ ಹೇಳಿ ಅವಳ ಕಾಲು ಮುಟ್ಟಿ ನಮಸ್ಕಾರ ಮಾಡಿ ಎದ್ದು ಬಂದು ಆಮೇಲೆ ದ್ರೌಪದಿಯ ಸೀರೆ ಎಳಿತಾನೆ. ಈ ವ್ಯಾಸ ಏನಾದ್ರೂ ಬೆವರು ನಮ್ಮ ಬಸವಲಿಂಗಯ್ಯನವರಾಗೆ ಪ್ಯಾಂಟ್ ಶರ್ಟ್ ಹಾಕಿ ಇಲ್ಲಿ ಕೂತು ಅದನ್ನು ನೋಡಿದ್ರೆ ಸತ್ತೋಗ್ಬಿಡುವಂತದ್ದು. ಅವ ಸೃಷ್ಟಿ ಮಾಡಿದ ದುಶ್ಯಾಸನ ಏನು, ಈ ತೆರುಕೊತ್ತಿನವರು ಮಾಡಿಕೊಂಡ ದುಶ್ಯಾಸನ ಏನು, ಮತ್ತು ಈ ಮಹಿಳೆಯ ಶಕ್ತಿ ಎಲ್ಲಿಂದ ಬಂತು ರಂಗಭೂಮಿ ಮೇಲೆ ನೋಡಿ. ಹಾಗಾಗಿ ನಾವು ನಮ್ಮ ಕಾವ್ಯಗಳನ್ನು ಹೊಸದಾಗಿ ಅಭ್ಯಾಸ ಮಾಡಬೇಕು, ನಮ್ಮ ಚರಿತ್ರೆಯನ್ನು ಹೊಸದಾಗಿ ಬರೀಬೇಕು.
50% ಹೆಚ್ಚಿರುವ ಮಹಿಳೆಯರು, ಅವರು ದೇಶಕ್ಕೆ ಕೊಟ್ಟ ಸಂಸ್ಕೃತಿಯನ್ನ ನಾವು ಮರು ವಿಮರ್ಶೆ ಮಾಡಿ ಮತ್ತೆ ಕಟ್ಟಲೇಬೇಕು, ಬೇರೆ ದಾರಿ ಇಲ್ಲ ನಮ್ಗೆ. ಇಲ್ಲದಿದ್ರೆ ತಪ್ಪಾಗ್ತದೆ, ನಾವು ಚರಿತ್ರೆಗೆ ಅನ್ಯಾಯ ಮಾಡಿದಾಗ ಆಗ್ತದೆ. ಅವ್ರು ಜಗತ್ತನ್ನ ಬೆಳೆಸಿದವರು.